ಇನ್ನು ಭಾರತ ಆಪರೇಷನ್ ಸಿಂಧೂರ ನಡೆಸಿದ ಬಳಿಕ ಪಾಕಿಸ್ತಾನ ದಾಳಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಭಾರಿ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದೆ. ಉತ್ತರ ಹಾಗೂ ಪಶ್ಚಿಮ ಭಾರತದ ಒಟ್ಟು 27 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಮೇ 10ರವರೆಗೆ ಒಟ್ಟು 430 ವಿಮಾನಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು. ಈ ಕಾರಣಕ್ಕಾಗಿ ಈಗ ಗಡಿ ಭಾಗದಲ್ಲಿ ಭಾರತ ಸರ್ಕಾರ ಕಟ್ಟೆಚ್ಚರ ವಹಿಸಿದೆ. ಇನ್ನು ಪಾಕಿಸ್ತಾನದ ಕಡೆಗೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ವಿಮಾನಗಳು ಸುಳಿಯದಂತೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನ ವಾಯು ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಭಾರತದ ಮೂಲಕವಾಗಿ ಹಾದೋಗುವಂತಹ ವಿಮಾನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನದ ಏರ್ ರಾಷ್ಟ್ರೀಯ ವಾಯು ಪ್ರದೇಶ ಏನಿತ್ತು ಅದನ್ನು ಬಳಕೆ ಮಾಡ್ತಾ ಇತ್ತು. ಆದರೆ ಈಗ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಇದೇ ಕಾರಣಕ್ಕಾಗಿ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇನ್ನು ಬೇರೆ ದೇಶದ ವಿಮಾನಗಳು ಕೂಡ ಪಾಕಿಸ್ತಾನದ ಒಂದು ವಾಯು ಪ್ರದೇಶ ಏನಿದೆ ಅದನ್ನು ಬಳಕೆ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾವೆ. ಗಡಿ ಸನಿಹದಲ್ಲಿ ಇರುವಂತಹ ಭಾರತದ ಏರ್ಪೋರ್ಟ್ಗಳನ್ನು ಭಾರತ ಬಂದ್ ಮಾಡಿ ಈಗ ಕಟ್ಟೆಚ್ಚರ ವಹಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಚಾನ್ಸ್ಗಳನ್ನು ಕೊಡದೇ ಇರೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ಹಾದು ಹೋಗುವಂತಹ ಎಲ್ಲ ವಿಮಾನಗಳಿಗೂ ಕೂಡ ಭಾರತ ನಿರ್ಬಂಧ ಹೇರಿದೆ.